ಧರ್ಮಸ್ಥಳ ಮುಜರಾಯಿ ವ್ಯಾಪ್ತಿಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆ, ಮುಜರಾಯಿ ವ್ಯಾಪ್ತಿಗೆ ತರುವಂತಹ ವಿಚಾರ ನಮ್ಮ ಮುಂದೆ ಇಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅತಿ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಮುಜರಾಯಿ ಸಚಿವರ ಹೇಳಿಕೆ ಇದು. ಪ್ರಸ್ತುತ 35,500 ದೇಗುಲಗಳು ನಮ್ಮ ವ್ಯಾಪ್ತಿಯಲ್ಲಿದೆ. ಸಿ ಗ್ರೇಡ್ ದೇಗುಲಗಳಿಗೆ ಹಣ ಕೊಡುವ ಬಗ್ಗೆ ನಮ್ಮ ಚಿಂತನೆ ನಡೆದಿದೆ. ಆದರೆ ಆ ಬಿಲ್ಗೆ ಬಿಜೆಪಿಯವರು ವಿರೋಧ ಮಾಡಿದರು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳುವಂತಹ ವಿಚಾರ ನಮ್ಮ ಮುಂದೆ ಇಲ್ಲ, ಮುಜರಾಯಿ ವ್ಯಾಪ್ತಿಗೆ ತರೋ ವಿಚಾರ ನಮ್ಮ ಮುಂದೆ ಇಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಮುಜರಾಯಿ ಇಲಾಖೆಗೆ ತಗೊಳ್ಳುವಂತ ವಿಚಾರ ನಮ್ಮ ಮುಂದೆ ಇಲ್ಲ ಅಂತ ಹೇಳಿದೆ. ನಮ್ಮಲ್ಲಿ 35,500 ದೇವಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ? ಯಾಕಂದ್ರೆ ಬಹಳ ಹಿಂದೆಯಿಂದ ಕೂಡ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಆದ್ಯತೆ ಯಾರೂ ಕೊಟ್ಟಿಲ್ಲ. ನಾವು ಕೊಡಬೇಕು ಅಂತಾನೆ ಒಂದು ಅಸೆಂಬ್ಲಿದಲ್ಲಿ ಒಂದು ಬಿಲ್ ತಂದು ಸ್ವಲ್ಪ ಏನೋ ಪರಿಹಾರ ಕಂಡುಕೊಳ್ಳೋಣ ಅಂತ ಪ್ರಯತ್ನ ಮಾಡಿದಾಗ ಯಾಕೋ ಬಿಜೆಪಿಯವರಿಗೆ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಅರ್ಚಕರು ಪಾಪ 40,000 ಜನ ಇದಾರ, ಅನುವಂಶಿಕ ಅರ್ಚಕರು, ಅವ್ರಿಗೇನು ಸ್ಯಾಲರಿ ಇಲ್ಲ, ತಸ್ತೀಕರಣ ಅಂತ ದೇವಸ್ಥಾನಕ್ಕೆ ಕೊಡ್ತೀವಿ ಅಷ್ಟೇ. ಅವ್ರಿಗೊಂದಷ್ಟು ಅನುಕೂಲಗಳು ಮಾಡೋಣ, ಸ್ಕಾಲರ್ಶಿಪ್ ಮಕ್ಕಳಿಗೆ. ಆಮೇಲೆ ಒಂದು 40,000 ಮೇಲಿದ್ದಾರೆ. 35,000 ದೇವಸ್ಥಾನ ಅಂದ್ರೆ ಒಂದೊಂದು ದೇವಸ್ಥಾನದಲ್ಲಿ ಜಾಸ್ತಿ ಇರ್ತಾರೆ. ಅದು ಸರದಿ ಮೇಲೆ ಅವ್ರು ಮಾಡ್ತಾ ಇರ್ತಾರೆ. ಅವರಿಗೆ ಇನ್ಶೂರೆನ್ಸ್ ಒಂದು 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡೋಣ ಪ್ರತಿ ವರ್ಷ, ಪ್ರೀಮಿಯಂ ಕಟ್ಟಬೇಕು. ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ, ಆಮೇಲೆ ಅವ್ರ ಮನೆ ಕಟ್ಟೋದಕ್ಕೆ ಒಂದು 3 ಲಕ್ಷ ವರ್ಷಕ್ಕೆ ಒಂದು 500 ಜನಕ್ಕೋ 1000 ಜನಕ್ಕೆ ಕೊಡೋಣ ಅಂತ. ಆಮೇಲೆ ಸಿ ಗ್ರೇಡ್ ಟೆಂಪಲ್ಸ್ಗೆ ಒಂದು 3 ಲಕ್ಷ ಕೊಟ್ಟರೆ ಒಂದು 1000 ಟೆಂಪಲ್ಸ್ಗೆ 5 ವರ್ಷಕ್ಕೆ 5,000 ಆಗೋದು. ಒಂದಷ್ಟು ಮಾಡೋಣ ಅಂದ್ರೆ ಯಾಕೋ ಬಿಜೆಪಿಯವರು ಅಡ್ಡ ಬಂದ್ಬಿಟ್ರು. ಆದ್ರೆ ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಾರೆ, ದೇವರ ಹೆಸರಲ್ಲಿ ಓಟ್ ಕೇಳ್ತಾರೆ. ನಮ್ಮಲ್ಲಿ 35,500 ದೇವಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ? ಯಾಕಂದ್ರೆ ಬಹಳ ಹಿಂದೆಯಿಂದ ಕೂಡ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಆದ್ಯತೆ ಯಾರೂ ಕೊಟ್ಟಿಲ್ಲ. ನಾವು ಕೊಡಬೇಕು ಅಂತಾನೆ ಒಂದು ಅಸೆಂಬ್ಲಿದಲ್ಲಿ ಒಂದು ಬಿಲ್ ತಂದು ಸ್ವಲ್ಪ ಏನೋ ಪರಿಹಾರ ಕಂಡುಕೊಳ್ಳೋಣ ಅಂತ ಪ್ರಯತ್ನ ಮಾಡಿದಾಗ ಯಾಕೋ ಬಿಜೆಪಿಯವರಿಗೆ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಧರ್ಮಸ್ಥಳ ಮುಜರಾಯಿ ವ್ಯಾಪ್ತಿಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆ, ಮುಜರಾಯಿ ವ್ಯಾಪ್ತಿಗೆ ತರುವಂತಹ ವಿಚಾರ ನಮ್ಮ ಮುಂದೆ ಇಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅತಿ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಮುಜರಾಯಿ ಸಚಿವರ ಹೇಳಿಕೆ ಇದು. ಪ್ರಸ್ತುತ 35,500 ದೇಗುಲಗಳು ನಮ್ಮ ವ್ಯಾಪ್ತಿಯಲ್ಲಿದೆ. ಸಿ ಗ್ರೇಡ್ ದೇಗುಲಗಳಿಗೆ ಹಣ ಕೊಡುವ ಬಗ್ಗೆ ನಮ್ಮ ಚಿಂತನೆ ನಡೆದಿದೆ. ಆದರೆ ಆ ಬಿಲ್ಗೆ ಬಿಜೆಪಿಯವರು ವಿರೋಧ ಮಾಡಿದರು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳುವಂತಹ ವಿಚಾರ ನಮ್ಮ ಮುಂದೆ ಇಲ್ಲ, ಮುಜರಾಯಿ ವ್ಯಾಪ್ತಿಗೆ ತರೋ ವಿಚಾರ ನಮ್ಮ ಮುಂದೆ ಇಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಮುಜರಾಯಿ ಇಲಾಖೆಗೆ ತಗೊಳ್ಳುವಂತ ವಿಚಾರ ನಮ್ಮ ಮುಂದೆ ಇಲ್ಲ ಅಂತ ಹೇಳಿದೆ. ನಮ್ಮಲ್ಲಿ 35,500 ದೇವಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ? ಯಾಕಂದ್ರೆ ಬಹಳ ಹಿಂದೆಯಿಂದ ಕೂಡ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಆದ್ಯತೆ ಯಾರೂ ಕೊಟ್ಟಿಲ್ಲ. ನಾವು ಕೊಡಬೇಕು ಅಂತಾನೆ ಒಂದು ಅಸೆಂಬ್ಲಿದಲ್ಲಿ ಒಂದು ಬಿಲ್ ತಂದು ಸ್ವಲ್ಪ ಏನೋ ಪರಿಹಾರ ಕಂಡುಕೊಳ್ಳೋಣ ಅಂತ ಪ್ರಯತ್ನ ಮಾಡಿದಾಗ ಯಾಕೋ ಬಿಜೆಪಿಯವರಿಗೆ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಅರ್ಚಕರು ಪಾಪ 40,000 ಜನ ಇದಾರ, ಅನುವಂಶಿಕ ಅರ್ಚಕರು, ಅವ್ರಿಗೇನು ಸ್ಯಾಲರಿ ಇಲ್ಲ, ತಸ್ತೀಕರಣ ಅಂತ ದೇವಸ್ಥಾನಕ್ಕೆ ಕೊಡ್ತೀವಿ ಅಷ್ಟೇ. ಅವ್ರಿಗೊಂದಷ್ಟು ಅನುಕೂಲಗಳು ಮಾಡೋಣ, ಸ್ಕಾಲರ್ಶಿಪ್ ಮಕ್ಕಳಿಗೆ. ಆಮೇಲೆ ಒಂದು 40,000 ಮೇಲಿದ್ದಾರೆ. 35,000 ದೇವಸ್ಥಾನ ಅಂದ್ರೆ ಒಂದೊಂದು ದೇವಸ್ಥಾನದಲ್ಲಿ ಜಾಸ್ತಿ ಇರ್ತಾರೆ. ಅದು ಸರದಿ ಮೇಲೆ ಅವ್ರು ಮಾಡ್ತಾ ಇರ್ತಾರೆ. ಅವರಿಗೆ ಇನ್ಶೂರೆನ್ಸ್ ಒಂದು 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡೋಣ ಪ್ರತಿ ವರ್ಷ, ಪ್ರೀಮಿಯಂ ಕಟ್ಟಬೇಕು. ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ, ಆಮೇಲೆ ಅವ್ರ ಮನೆ ಕಟ್ಟೋದಕ್ಕೆ ಒಂದು 3 ಲಕ್ಷ ವರ್ಷಕ್ಕೆ ಒಂದು 500 ಜನಕ್ಕೋ 1000 ಜನಕ್ಕೆ ಕೊಡೋಣ ಅಂತ. ಆಮೇಲೆ ಸಿ ಗ್ರೇಡ್ ಟೆಂಪಲ್ಸ್ಗೆ ಒಂದು 3 ಲಕ್ಷ ಕೊಟ್ಟರೆ ಒಂದು 1000 ಟೆಂಪಲ್ಸ್ಗೆ 5 ವರ್ಷಕ್ಕೆ 5,000 ಆಗೋದು. ಒಂದಷ್ಟು ಮಾಡೋಣ ಅಂದ್ರೆ ಯಾಕೋ ಬಿಜೆಪಿಯವರು ಅಡ್ಡ ಬಂದ್ಬಿಟ್ರು. ಆದ್ರೆ ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಾರೆ, ದೇವರ ಹೆಸರಲ್ಲಿ ಓಟ್ ಕೇಳ್ತಾರೆ.
ನಮ್ಮಲ್ಲಿ 35,500 ದೇವಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ? ಯಾಕಂದ್ರೆ ಬಹಳ ಹಿಂದೆಯಿಂದ ಕೂಡ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಆದ್ಯತೆ ಯಾರು ಕೊಟ್ಟಿಲ್ಲ. ನಾವು ಕೊಡಬೇಕು ಅಂತಾನೆ ಒಂದು ಅಸೆಂಬ್ಲಿದಲ್ಲಿ ಒಂದು ಬಿಲ್ ತಂದು ಸ್ವಲ್ಪ ಏನೋ ಪರಿಹಾರ ಕಂಡುಕೊಳ್ಳೋಣ ಅಂತ ಪ್ರಯತ್ನ ಮಾಡಿದಾಗ ಯಾಕೋ ಬಿಜೆಪಿಯವರಿಗೆ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಧರ್ಮಸ್ಥಳ ಮುಜರಾಯಿ ವ್ಯಾಪ್ತಿಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆ, ಮುಜರಾಯಿ ವ್ಯಾಪ್ತಿಗೆ ತರುವಂತ ವಿಚಾರ ನಮ್ಮ ಮುಂದೆ ಇಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅತಿ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಮುಜರಾಯಿ ಸಚಿವರ ಹೇಳಿಕೆ ಇದು. ಪ್ರಸ್ತುತ 35,500 ದೇಗುಲಗಳು ನಮ್ಮ ವ್ಯಾಪ್ತಿಯಲ್ಲಿದೆ. ಸಿ ಗ್ರೇಡ್ ದೇಗುಲಗಳಿಗೆ ಹಣ ಕೊಡುವ ಬಗ್ಗೆ ನಮ್ಮ ಚಿಂತನೆ ನಡೆದಿದೆ. ಆದರೆ ಆ ಬಿಲ್ಗೆ ಬಿಜೆಪಿಯವರು ವಿರೋಧ ಮಾಡಿದರು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳುವಂತಹ ವಿಚಾರ ನಮ್ಮ ಮುಂದೆ ಇಲ್ಲ, ಮುಜರಾಯಿ ವ್ಯಾಪ್ತಿಗೆ ತರೋ ವಿಚಾರ ನಮ್ಮ ಮುಂದೆ ಇಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಮುಜರಾಯಿ ಇಲಾಖೆಗೆ ತಗೊಳ್ಳುವಂತ ವಿಚಾರ ನಮ್ಮ ಮುಂದೆ ಇಲ್ಲ ಅಂತ ಹೇಳಿದೆ. ನಮ್ಮಲ್ಲಿ 35,500 ದೇವಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ? ಯಾಕಂದ್ರೆ ಬಹಳ ಹಿಂದೆಯಿಂದ ಕೂಡ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಆದ್ಯತೆ ಯಾರು ಕೊಟ್ಟಿಲ್ಲ. ನಾವು ಕೊಡಬೇಕು ಅಂತಾನೆ ಒಂದು ಅಸೆಂಬ್ಲಿದಲ್ಲಿ ಒಂದು ಬಿಲ್ ತಂದು ಸ್ವಲ್ಪ ಏನೋ ಪರಿಹಾರ ಕಂಡುಕೊಳ್ಳೋಣ ಅಂತ ಪ್ರಯತ್ನ ಮಾಡಿದಾಗ ಯಾಕೋ ಬಿಜೆಪಿಯವರಿಗೆ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಅರ್ಚಕರು ಪಾಪ 40,000 ಜನ ಇದಾರ, ಅನುವಂಶಿಕ ಅರ್ಚಕರು, ಅವ್ರಿಗೇನು ಸ್ಯಾಲರಿ ಇಲ್ಲ, ತಸ್ತೀಕರಣ ಅಂತ ದೇವಸ್ಥಾನಕ್ಕೆ ಕೊಡ್ತೀವಿ ಅಷ್ಟೇ. ಅವ್ರಿಗೊಂದಷ್ಟು ಅನುಕೂಲಗಳು ಮಾಡೋಣ, ಸ್ಕಾಲರ್ಶಿಪ್ ಮಕ್ಕಳಿಗೆ. ಆಮೇಲೆ ಒಂದು 40,000 ಮೇಲಿದ್ದಾರೆ. 35,000 ದೇವಸ್ಥಾನ ಅಂದ್ರೆ ಒಂದೊಂದು ದೇವಸ್ಥಾನದಲ್ಲಿ ಜಾಸ್ತಿ ಇರ್ತಾರೆ. ಅದು ಸರದಿ ಮೇಲೆ ಅವ್ರು ಮಾಡ್ತಾ ಇರ್ತಾರೆ. ಅವರಿಗೆ ಇನ್ಶೂರೆನ್ಸ್ ಒಂದು 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡೋಣ ಪ್ರತಿ ವರ್ಷ, ಪ್ರೀಮಿಯಂ ಕಟ್ಟಬೇಕು. ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ, ಆಮೇಲೆ ಅವ್ರ ಮನೆ ಕಟ್ಟೋದಕ್ಕೆ ಒಂದು 3 ಲಕ್ಷ ವರ್ಷಕ್ಕೆ ಒಂದು 500 ಜನಕ್ಕೋ 1000 ಜನಕ್ಕೆ ಕೊಡೋಣ ಅಂತ. ಆಮೇಲೆ ಸಿ ಗ್ರೇಡ್ ಟೆಂಪಲ್ಸ್ಗೆ ಒಂದು 3 ಲಕ್ಷ ಕೊಟ್ಟರೆ ಒಂದು 1000 ಟೆಂಪಲ್ಸ್ಗೆ 5 ವರ್ಷಕ್ಕೆ 5,000 ಆಗೋದು. ಒಂದಷ್ಟು ಮಾಡೋಣ ಅಂದ್ರೆ ಯಾಕೋ ಬಿಜೆಪಿಯವರು ಅಡ್ಡ ಬಂದ್ಬಿಟ್ರು. ಆದ್ರೆ ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಾರೆ, ದೇವರ ಹೆಸರಲ್ಲಿ ಓಟ್ ಕೇಳ್ತಾರೆ. ನಮ್ಮಲ್ಲಿ 35,500 ದೇವಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ? ಯಾಕಂದ್ರೆ ಬಹಳ ಹಿಂದೆಯಿಂದ ಕೂಡ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ ಆದ್ಯತೆ ಯಾರು ಕೊಟ್ಟಿಲ್ಲ. ನಾವು ಕೊಡಬೇಕು ಅಂತಾನೆ ಒಂದು ಅಸೆಂಬ್ಲಿದಲ್ಲಿ ಒಂದು ಬಿಲ್ ತಂದು ಸ್ವಲ್ಪ ಏನೋ ಪರಿಹಾರ ಕಂಡುಕೊಳ್ಳೋಣ ಅಂತ ಪ್ರಯತ್ನ ಮಾಡಿದಾಗ ಯಾಕೋ ಬಿಜೆಪಿಯವರಿಗೆ ಸಿ ಗ್ರೇಡ್ ಟೆಂಪಲ್ಸ್ ಬಗ್ಗೆ